ಡ್ರೈ ಪೌಡರ್ ಇನ್ಹೇಲರ್. ಡ್ರೈ ಪೌಡರ್ ಇನ್ಹೇಲರ್ ಲೂಪಿಹ್ಲರ್-T ಬಿಡಿಭಾಗಗಳ ಬಗ್ಗೆ ತಿಳಿದುಕೊಳ್ಳುವುದನ್ನು ಇದೀಗ ನಾವು ಆರಂಭಿಸೋಣ. ಈ ಇನ್ಹೇಲರ್ನಲ್ಲಿ 3 ಪ್ರಮುಖ ಭಾಗಗಳಿವೆ: ಡಸ್ಟ್ ಪ್ರೊಟೆಕ್ಟಿಂಗ್ ಕ್ಯಾಪ್, ಮೌತ್ ಪೀಸ್ ಮತ್ತು ಕ್ಯಾಪ್ಸೂಲ್ ಚೇಂಬರ್. ಲೂಪಿಹ್ಲರ್-T ಬಳಸುವುದಕ್ಕೆ ಮುಂಚೆ ಪ್ರೊಟೆಕ್ಟಿವ್ ಕ್ಯಾಪ್ ಅನ್ನು ತೆರೆಯಿರಿ. ಲೂಪಿಹ್ಲರ್-T ಅನ್ನು ನಿಮ್ಮ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಬಾಣಗಳು ಗುರುತಿನ ದಿಕ್ಕಿನಲ್ಲಿ ಮೌತ್ ಪೀಸ್ ಅನ್ನು ತಿರುಗಿಸಿ. ಕ್ಯಾಪ್ಸೂಲ್ ತೆಗೆದುಕೊಳ್ಳಿ ಮತ್ತು ತೋರಿಸಿರುವಂತೆ ಕ್ಯಾಪ್ಸೂಲ್ ಚೇಂಬರ್ನಲ್ಲಿ ಹಾಕಿ. ಮೌತ್ ಪೀಸ್ ಅನ್ನು ತೆರೆಯುವ ದಿಕ್ಕಿನಲ್ಲಿ ತಿರುಗಿಸುವ ಮೂಲಕ ಕ್ಯಾಪ್ಸೂಲ್ ಚೇಂಬರ್ ಮುಚ್ಚಿರಿ. ಲೂಪಿಹ್ಲರ್ ಅನ್ನು ಮೇಲ್ಮುಖವಾಗಿ ಹಿಡಿದುಕೊಳ್ಳಿ ಮತ್ತು ತೋರು ಬೆರಳು ಮತ್ತು ಹೆಬ್ಬೆರಳಿನ ನಡುವೆ ನೀಲಿ ಬಟನ್ ಇರಲಿ. ವೇಗ ಮತ್ತು ಬಿಗಿತದ ಒತ್ತಡ ಹಾಕುವುದಕ್ಕೆ 2 ನೀಲಿ ಬಟನ್ಗಳನ್ನು ಏಕಕಾಲಕ್ಕೆ ಒತ್ತಿರಿ. ಇದರಿಂದ ಕ್ಯಾಪ್ಸೂಲ್ ಚೇಂಬರ್ನಲ್ಲಿರುವ ಕ್ಯಾಪ್ಸೂಲ್ಗೆ ರಂಧ್ರವಾಗುವಂತೆ ಮಾಡುತ್ತದೆ. ಈಗ ನೀವು ಲೂಪಿಹ್ಲರ್-T ಬಳಸುವುದಕ್ಕೆ ಸಿದ್ಧವಾಗಿದ್ದೀರಿ. ನಿಮ್ಮ ಬಾಯಿಯಿಂದ ಉಸಿರನ್ನು ಹೊರಗೆ ಹಾಕಿರಿ. ಲೂಪಿಹ್ಲರ್-T ಅನ್ನು ಕೈಯಲ್ಲಿ ಹಿಡಿದಿಟ್ಟುಕೊಳ್ಳಿ ಮತ್ತು ಬಾಯಿಯೊಳಗೆ ಮೌತ್ ಪೀಸ್ ಅನ್ನು ಇರಿಸಿ. ನಿಮ್ಮ ತುಟಿಗಳಿಂದ ಸಂಪೂರ್ಣವಾಗಿ ಅದನ್ನು ಮುಚ್ಚಿರಿ. ತೋರಿಸಿರುವಂತೆ ನಿಮ್ಮ ತಲೆಯನ್ನು ಸ್ವಲ್ಪವೇ ಹಿಂದಕ್ಕೆ ವಾಲಿಸಿ. ನಿಧಾನವಾಗಿ ಆದರೆ ಎಷ್ಟು ಸಾಧ್ಯವೋ ಅಷ್ಟು ದೀರ್ಘ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಎಷ್ಟು ಸಾಧ್ಯವೋ ಅಷ್ಟು ದೀರ್ಘ ಉಸಿರು ತೆಗೆದುಕೊಳ್ಳಿ. ಚೇಂಬರ್ನೊಳಗಿರುವ ಕ್ಯಾಪ್ಸೂಲ್ ಗಡಗಡ ಸದ್ದು ಮಾಡುತ್ತದೆ. ನಿಮ್ಮ ಶ್ವಾಸಕೋಶಗಳಿಗೆ ಲೂಪಿಹ್ಲರ್-T ಔಷಧಿ ಪೂರೈಸುತ್ತಿರುವುದಕ್ಕೆ ಇದು ಚಿಹ್ನೆಯಾಗಿದೆ. ನಿಮ್ಮ ಬಾಯಿಯಿಂದ ಲೂಪಿಹ್ಲರ್-T ಅನ್ನು ಹೊರಗೆ ತೆಗೆಯಿರಿ. ನಿಮ್ಮ ಉಸಿರನ್ನು 10 ಸೆಕೆಂಡುಗಳವರೆಗೆ ಅಥವಾ ನಿಮ್ಮ ಶ್ವಾಸಕೋಶಗಳು ಸರಿ ಎನಿಸುವವರೆಗೆ ಹಿಡಿದಿಟ್ಟುಕೊಳ್ಳಿ. ನಿಧಾನವಾಗಿ ಮೂಗಿನ ಮೂಲಕ ಉಸಿರನ್ನು ಹೊರಗೆ ಹಾಕಿರಿ. ಮೌತ್ ಪೀಸ್ ಅನ್ನು ತೆರೆಯಿರಿ ಮತ್ತು ಖಾಲಿ ಕ್ಯಾಪ್ಸೂಲ್ ಅನ್ನು ಹೊರಗೆಸೆಯಿರಿ. ಕ್ಯಾಪ್ಸೂಲ್ನಲ್ಲಿ ಸ್ವಲ್ಪ ಔಷಧಿ ಉಳಿದುಕೊಂಡರೆ ಮೌತ್ ಪೀಸ್ ಅನ್ನು ಮುಚ್ಚಿರಿ ಮತ್ತು ಮುಂಚೆ ಮಾಡಿದಂತೆ ಮಾಡಿ. ಉಸಿರನ್ನು ತೆಗೆದುಕೊಳ್ಳುವುದು ಪೂರ್ಣಗೊಂಡ ಮೇಲೆ ನಿಮ್ಮ ಬಾಯಿಯನ್ನು ತೊಳೆದುಕೊಳ್ಳಿ, ಆದರೆ ಅದನ್ನು ನುಂಗಬೇಡಿ. ಡಸ್ಟ್ ಪ್ರೊಟೆಕ್ಟಿಂಗ್ ಕ್ಯಾಪ್ ಅನ್ನು ಲೂಪಿಹ್ಲರ್-Tಯಲ್ಲಿ ಹಾಕಿರಿ. ಸ್ವಚ್ಛವಾಗಿ ಒರೆಸಿ ಮತ್ತು ಎಲ್ಲಿಡಬೇಕೋ ಅಲ್ಲಿ ಇಡಿ.